ಪ್ರತಿ ಲೋಕಸಭಾ ಎಲೆಕ್ಷನಲ್ಲಿ ಯಾರನ್ನ ನೀವು ಪ್ರಧಾನಿಯಾಗಿ ನೋಡೋಕೆ ಇಷ್ಟಪಡ್ತೀರಿ ಸರ್? ಬೇರೆ ಏನಿಲ್ಲ, MODI ಮ್ಯಾನ್ ಆಫ್ ಡೆವಲಪಿಂಗ್ ಇಂಡಿಯಾ ಸರಿ ಬರಬೇಕು. ಏನಕ್ಕೆ ಬರ್ಬೇಕು ಸರ್? ಎಂತ ಭಾಳ ಕೆಲಸಗಳು ಮಾಡಿದ್ದಾರೆ, ಒಂದೇ ಎರಡು ಹೇಳೋಕ್ಕಾಗಲ್ಲ, ಅದೊಂದು ಲಿಸ್ಟೇ ಕೊಡೋಕ್ಕಾಗಲ್ಲ. ಟ್ರೈನಿಂದ ಒಂದೇ ಬಾರ್ ಟ್ರೈನಿಂದ ಎಷ್ಟೋ ಕಾರ್ಯಕ್ರಮಗಳು ಎಷ್ಟೋ ಮಾಡಿದ್ದಾರೆ. ಬೇರೆ ಯಾರು ಬಂದರೂ ಮಾಡೋದು ಭಾಳ ಕಷ್ಟ. ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾಳ ಫೇಮಸ್ ಆಗಿದ್ದಾರೆ. ಈಗ ಸರ್ ನೀವು ಹಳೆ ಪ್ರಧಾನಿಗಳು ನೋಡಿರ್ತೀರಾ, ಈಗ 10 ವರ್ಷದಿಂದ ಮೋದಿ ಅವರು ನೋಡಿರ್ತಾರೆ, ಈಗ ಮತ್ತೆ ಮೋದಿ ಬರಲಿ ಅಂತ ಹೇಳ್ತೀರಾ. ಏನಕ್ಕೆ ಮೋದಿ ಬರಬೇಕು ಮತ್ತೆ? ನಮ್ಮ ಇಂಡಿಯಾ ಎಕನಾಮಿ ಇಂಪ್ರೂವ್ ಆಗುತ್ತೆ, ಎಷ್ಟೋ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ, ಬೇರೆ ಥರ ಇಲ್ಲ. ಬೇರೆ ಪ್ರಧಾನಿ ತೊಗೊಂಡ್ರೆ ಎಷ್ಟು ಬೇರೆ ದೇಶಗಳೆಲ್ಲ ಫಾರಿನ್ ಕಂಟ್ರಿಗಳೆಲ್ಲ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ ಇವರ ಒಂದು ಇದರಿಂದ, ಒಂದು ಎಫರ್ಟ್ಸಿಂದ. ಅದಕ್ಕೆ ಅವರು ಬರಲೇಬೇಕು. ಅವರು ಬೇರೆಯವ್ರು ಬಂದರೂ ಭಾಳ ಈ ಥರ ನಮ್ಮ ಇಂಡಿಯಾ ಒಂದು 3ನೇ ಸ್ಥಾನಕ್ಕೆ ಬಂದಿದೆ ಎಕನಾಮಿ ಇದರಲ್ಲಿ. ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅದು ಇಂಟರ್ನ್ಯಾಷನಲ್ ಬೆಳೆಗೆ. ಏನಂದರೂ GST ಅಂತ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ದುಡ್ಡು ಬೇಕು, ಹಣ ಬೇಕು. ಅದರಿಂದ ದುಡ್ಡಿನಿಂದ ಎಷ್ಟೋ ಇರಾನ್ ವಾರು, ಇಸ್ರೇಲ್ ವಾರು, ಅದಕ್ಕೆ ಆಮೇಲೆ ರೆಫ್ಯೂಜೀಸ್ಗಳೆಲ್ಲ ದುಡ್ಡು ಕೋಟಿಗಟ್ಟಲೆ ವ್ಯಾನಲ್ಲಿ ಕಳಿಸಿದ್ದಾರೆ. ಆ ದುಡ್ಡು ಅದರಿಂದ ಇರೋದನ್ನು ಎಷ್ಟೋ ಕೊಟ್ಟಿದ್ದಾರೆ, ಎಷ್ಟೋ ಹೆಲ್ಪ್ ಮಾಡಿದೆ. ಏನಂದರೆ GST ಇರೋದರಿಂದ ಸ್ವಲ್ಪ ಈ ವೀವರ್ಸಿಗೆ ಈ ತಮಿಳ್ನಾಡು ಆ ಕಡೆ ಈ ಕಡೆಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಸಮಸ್ಯೆಗಳು. ಅದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಮೋದಿ ಅವರು ಸ್ಕೀಮ್ಸ್ ಕೊಟ್ಟಿದ್ದಾರೆ ಸರ್, ಅಂದರೆ ಲೈಕ್ ಇಷ್ಟು ದಿನ ಎಲ್ಲ 10 ವರ್ಷದಲ್ಲಿ ಅವ್ರು ಹೇಳಿರೋದು ಅರ್ಧಕ್ಕರ್ಧ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಈಗ ನೀವು ನೋಡಿರ್ತೀರಾ, ಆದರೆ ನೀವು ಯಾವ್ದಾದ್ರು ಯೂಸ್ ಮಾಡ್ಕೊಂಡಿದ್ದೀರಾ, ಜನರಿಗೆ ಎಷ್ಟು ಬೆನಿಫಿಟ್ಸ್ ಆಗಿದೆ ಸರ್ ಅದು ಎಷ್ಟು ಹೇಳೋಕ್ಕಾಗಲ್ಲ. ಬೆನಿಫಿಟ್ ಅಂದರೆ ಈಗ ಮೊನ್ನೆ ಪೆಟ್ರೋಲ್ ಕಮ್ಮಿ ಮಾಡಿದ್ರು, 100 ರೂಪಾಯಿ ಅದು ಎಲೆಕ್ಷನ್ ಟೈಮಲ್ಲಿ. ಅದು ಏನು ಹೇಳ್ತಾರೆ ಜನಗಳೆಲ್ಲ, ಎಲೆಕ್ಷನ್ ಟೈಮಲ್ಲಿ ಮಾಡಿದ್ದಾರೆ, ಮುಂಚೆ ಮಾಡಬೇಕಿತ್ತು ಅಂತ. ಬಟ್ ಏನು ದಾರಿ ಇಲ್ಲ ಆ ಟೈಮಲ್ಲಿ. ಆದರೆ ಈಗ ಬೇರೆ ಸೌದಿ ಅರೇಬಿಯಾ ಅಲ್ಲೆಲ್ಲ ಕಮ್ಮಿ ಆಗಿದೆ, ಬ್ಯಾರಲ್ಲೆಲ್ಲ ಜಾಸ್ತಿ ಕಮ್ಮಿ ಆಗಿದೆ. ಅದು ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರೋದು. ಅದರಿಂದ 100 ರೂಪಾಯಿ ಕಮ್ಮಿ ಮಾಡಿದರೆ ಅಷ್ಟು ತೃಪ್ತಿ ಪಡ್ಕೋಬೇಕು ನಾವು, ಆ ಥರ. ಅದು ಕಮ್ಮಿ ಮಾಡಿದ್ದಾರೆ. ಆಮೇಲೆ ಬೇರೆ ಈ ಕಾಸ್ಟ್ ಆಫ್ ಲಿವಿಂಗು, ಬೆಳೆ ಅದು ಇದೆಲ್ಲ ಸ್ವಲ್ಪ ಅದು ತಕ್ಕಂತೆ ಮಳೆ ಇಲ್ಲ, ಬರಗಾಲ, ಅದಕ್ಕೆ ತಕ್ಕಂತೆ ಜಾಸ್ತಿ ಆಗುತ್ತೆ. ಅವ್ರ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಈರುಳ್ಳಿ, ಟೊಮೊಟೊ ಎಲ್ಲ ಭಾಳ ಜಾಸ್ತಿ ಇದೆ, ಅದೆಲ್ಲ ಕಮ್ಮಿ ಆಗಿದೆ ಈಗ. ಆ ಥರ ಕಮ್ಮಿ ಜಾಸ್ತಿ ಆಗುತ್ತೆ. ಅದು ಬೆಳವಣಿಗೆ ರೈತರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಲ್ಲರೂ ಈ ಮನೆ ಗಲಾಟೆ ಆದರೂ ಎಲ್ಲ ಮೋಡಿನೇ ಕಾರಣ ಅಂತಾರೆ. ಎಲ್ಲ ಮೋಡಿ, ಎಲ್ಲಕ್ಕೂ ಮೋಡಿ ಅಂತ ಹೇಳ್ಕೊಡ್ದು. ಕೆಲವು ಸಮಸ್ಯೆಗಳು ಭಾಳ ಇದೆ. ಅದು ಅಂದರೆ ಲೋ ಲೆವೆಲ್, ಅಂದರೆ ನಮ್ಮ ಬಿಲೋ ದ ಪಾವರ್ಟಿ ಏನಂತಾರೆ, ಅವ್ರಿಗೆ ಗೊತ್ತಾಗಲ್ಲ. ಜನಗಳಿಗೆ ದುಡ್ಡು ಕೊಟ್ಟರೆ ಸಾಕು ಗೆಲ್ಲಿಸ್ಬೇಡಿ ಅಂತಾರೆ. ಅದೇ ಮಿಡ್ಲ್ ಕ್ಲಾಸು ಸ್ವಲ್ಪ ಓದಿದವರಿಗೆ ಆದರೆ ಏನೇನು ಸಮಸ್ಯೆಗಳು ಏನು ಅಂತ ಗೊತ್ತಾಗುತ್ತೆ ಅವರಿಗೆ. ಏನೇನು ಲೆವೆಲ್ ಬಂದಿದೆ, ಯಾಕೆ ಈ ಥರ ಸರ್ಕಾರ ನಡೀತಾ ಇದೆ ಅಂತ ನಾವು ಒಂದೇ ಇದರಲ್ಲಿ ನಾವು ನೋಡ್ಕೊಡೋದು. ಎಲ್ಲ ವ್ಯೂವಲ್ಲೂ ನಾವು ಪರಿಶೀಲನೆ ಮಾಡಬೇಕು. ಸರಿ, ಸತ್ಯನೂ ಮತ್ತೆ ಮೋದಿನೇ ಬರಲಿ ಅಂತ ನಿಮ್ಮ ಆಸೆ ಸರ್ ಎಂಡಲ್ಲಿ? 100%. ಥ್ಯಾಂಕ್ ಯು ಸರ್. ಜೈ ಹೋ. ಥ್ಯಾಂಕ್ ಯು.